ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ಏನು ವಿಶೇಷತೆ ಅಂದರೆ, ಇವತ್ತು ಶಾಲೆಯಿಂದ ಬಂದೆ ಫ್ರೆಂಡ್, ಊಟ ಮಾಡಿ ಸುಮ್ಮನೆ ಕುಂತಿದ್ದೆ. ಏನೋ ಒಂಥರ ಆ ಕಡೆ ಈ ಕಡೆ ಬೇಜಾರು ಫ್ರೆಂಡ್. ಅದಕ್ಕೆ ನನಗೆ ಇವತ್ತು ಬ್ಲಾಗ್ ಮಾಡೋಕ್ಕೆ ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್. ಅದಕ್ಕೆ ಏನು ಮಾಡಬೇಕು ಅಂತ ಸುಮ್ಮನೆ ಒಂಥರ ಬೇಜಾರದಲ್ಲಿ ಕುಂತಿದ್ದೆ. ಯಾಕಂದರೆ ಇದು ಎಲ್ಲ ಥರದ ಕಷ್ಟ ನೋಡಿದರೆ ಇಷ್ಟೇ ನೋಡಿ ಅನ್ನಿಸೋ ಹಾಗೆ ನನಗೆ ಇವತ್ತೊಂದು ಹಾಡು ಹೇಳಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂತು. ನನಗೆ ಇವತ್ತು ಬ್ಲಾಗ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಅದಕ್ಕೆ ಈ ಹಾಡಿನ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ಇವತ್ತಿನ ನನ್ನ ಹಾಡು ಹೇಗಿದೆ ಅಂತ ತಿಳಿಸಿ. ಹಾಗೆ ನಂದು ಈ ಹಾಡು 7ನೇ ಹಾಡು ಫ್ರೆಂಡ್. ಇದು ನನ್ನ ಹಾಡಿನ ಬಗ್ಗೆ ತುಂಬ ಕಮೆಂಟ್ಸ್ಗಳು ಬಂದಿದ್ದಾವೆ. ಚೆನ್ನಾಗಿ ಹೇಳ್ತೀರಾ, ಚೆನ್ನಾಗಿ ಅರ್ಥಪೂರ್ಣವಾಗಿ ಹೇಳ್ತೀರಾ ಅಂತ. ನನ್ನ ಹಾಡು ಹೇಗಿದೆ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್, ನಮಗೆ ಸಪೋರ್ಟ್ ಮಾಡಿ. ಈ ಹಾಡು ಅಂದರೆ ಈಗ ಎಷ್ಟೇ ಕಷ್ಟಪಟ್ಟರು ಮತ್ತು ಲಾಸ್ಟಿಗೆ ಏನನ್ನ ಆಗೋದು ಅನ್ನೋದು ಒಂದು ಅರ್ಥಪೂರ್ಣವಾದ ಹಾಡು ಫ್ರೆಂಡ್ಸ್ ಇದು. ನನಗೆ ಅದಕ್ಕೆ ಈ ಹಾಡು ಹೇಳಬೇಕು ಅನ್ನಿಸ್ತು. ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ, ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ, ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಕಣ್ಣು ಮುಚ್ಚೋ ತನಕ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ, ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಬದುಕಿ ಬಾಳೋ ತನಕ, ಬದುಕಿ ಬಾಳೆಯೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಕಣ್ಣು ಮುಚ್ಚೋ ತನಕ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ, ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿತೆ ಬೀಳೋ ತನಕ, ನಿನ್ನ ಕೊರಳಿಗೆ ಕುಣಿತೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಾಕ, ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಾಕ, ಮಣ್ಣ ಮುಚ್ಚೋ ತನಕ, ಕಣ್ಣ ಮುಚ್ಚೋ ತನಕ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ, ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಇಷ್ಟು ನೋಡಿ ಫ್ರೆಂಡ್, ಈಗಿನ ಹಾಡು ನಂದು. ನನಗೆ ಯಾಕೋ ಒಂಥರ ಬೇಜಾರ ಆಯಿತು. ಅದಕ್ಕಾಗಿ ನಾನು ನಿಮ್ಮ ಜೊತೆ ಈ ಹಾಡನ್ನು ಹಂಚ್ಕೊಂಡೆ. ನಿಮ್ಮ ಜೊತೆ ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಏನೋ ಸ್ವಲ್ಪ ಹಗುರಾಗುತ್ತೆ ಅಂತ ನಿಮ್ಮ ಮೂಲಕ ನಾನು ಈ ಹಾಡನ್ನು ಹಂಚ್ಕೊಂಡೆ ಫ್ರೆಂಡ್. ನೋಡಿ, ಈಗ ಸಂಜೆ ಆಯಿತು, ಮತ್ತೆ ಕೆಲಸ ಮಾಡಬೇಕು ಫ್ರೆಂಡ್ಸ್.
ಶಾಲೆಯಿಂದ ಬಂದಮೇಲೆ ಮನೆ ಕೆಲಸ ಬಿಡುವಿಲ್ಲ, ಶಾಲೆಗೆ ಹೋದ್ಮೇಲೆ ಅಲ್ಲಿ ಬಿಡುವಿಲ್ಲ. ಇದ್ರ ಮಧ್ಯೆ ಹಬ್ಬ ಅದು ಇದು ಬಂದ್ರಂತೂ ಎತ್ತಕ್ಕೂ ಬೇಡ ಪಜ್ಜಿತಿ. ನಾವು ಅಡುಗೆರು ಒಬ್ಬೊಬ್ರು ಆಗ್ತೇವಲ್ಲ ಫ್ರೆಂಡ್ಸ್ ಶಾಲೆಯಲ್ಲಿ, ಅದಕ್ಕೆ ತುಂಬ ಕೆಲಸಗಳು ಆಗ್ಬಿಡ್ತವೆ ನಮಗೆ. ಅದಕ್ಕೆ ಒಂದು 4 ದಿನ ಮನೆಯಲ್ಲಿ ಹಬ್ಬ ಇತ್ತು ಅಂತ ಆ ಕಡೆ ಈ ಕಡೆ ತಿರುಗಿ ಮಾಡಿದೆ ಅಂತ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ಫ್ರೆಂಡ್. ನಾನು ಒಂಥರ ಮೈಯಲ್ಲೆಲ್ಲ ಆರಾಮಿಲ್ದಂಗೆ ಆಗ್ಬಿಟ್ಟಿದೆ. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತಾರೆ ಡಾಕ್ಟ್ರುಗಳು. ಏನು ರೆಸ್ಟ್ ತಗೊಂತೀರಾ ಫ್ರೆಂಡ್, ಶಾಲೆಗೂ ಹೋಗಲೇಬೇಕು ಎಷ್ಟಿದ್ರು. 2 ಜನ ಇದ್ದರೆ ಹೆಂಗಾದರೂ ಹೋಗ್ತೇವೆ, ನಾವು ಒಬ್ಬರೇ ಅಲ್ಲ ಫ್ರೆಂಡ್. ಏನು ಮಾಡಿದ್ರು ರೆಸ್ಟ್ ಮಾತ್ರ ಮಾಡೋಕ್ಕಾಗಲ್ಲ, ಶಾಲೆಗೆ ಹೋಗಲೇಬೇಕು. ಅಲ್ಲಿಂದ ಬಂದು ಮನೇಲಿ ಮಾಡಲೇಬೇಕು. ನಾನೇ ಒಬ್ಬಳೇ ಅಲ್ಲ ಫ್ರೆಂಡ್ ಮನೆಯಲ್ಲಿ, ಮತ್ತೇನು ಮಾಡೋದು, ಕೆಲಸ ಹೆಂಗಾದರೂ ಆಗಲಿ ಮಾಡಲೇಬೇಕು. ನೋಡಿ ಆ ಕಡೆಯಿಂದ ಬಂದು ಪಾತ್ರೆ ಎಲ್ಲ ತಿಕ್ಕಿ ಊಟ ಮಾಡ್ಕೊಂಡು ಕಸ ಹೊಡೆಸ್ಲಿಗೆ 5 ಗಂಟೆ ಆಗೇ ಬಿಡುತ್ತೆ. ಆಮೇಲೆ ಅಡುಗೆ ಏನಾದರೂ ಮಾಡಬೇಕು ಫ್ರೆಂಡ್. ಏನಂತೀರಾ, ಒಬ್ಬರೇ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ ಮನೆಗಳಲ್ಲಿ. ಅದಕ್ಕೆ ಸ್ವಲ್ಪ ಬೇಳೆ ಕುದಿಸಿಟ್ಟು ಬಂದಿದ್ದೀನಿ, ಬೇಳೆ ಸಾರು ಮಾಡಬೇಕು. ಸ್ವಲ್ಪ ಅನ್ನ ಮಾಡಿ ಮುಂದೆ ಏನು ಕೆಲಸ ಮಾಡಬೇಕು ಅಂತ ಈಗ ನೋಡಬೇಕು. ಏನಾದರೂ ಒಂದು ಸ್ವಲ್ಪ ಪಲ್ಯ ಮಾಡಿದರೆ ಆಯಿತು. ಮತ್ತು ಬೆಳಗ್ಗೆದು ತಯಾರಿ ಮಾಡಬೇಕು ಫ್ರೆಂಡ್. ನಾನು ಸಮೀರ್ ಕೂಡ ಶಾಲೆಯಿಂದ ಈಗ ಬೆಳಗ್ಗೆ ಹೋದರೆ 2 ಗಂಟೆಗೆ ಬರ್ತಾ ಇದ್ದಾನೆ ಫ್ರೆಂಡ್. ಯಾಕಂದರೆ ಅವನದು ಎಕ್ಸಾಮ್ ಶುರು ಆಯ್ತಲ್ಲ, ಅದಕ್ಕೆ ಅವನು ಬರೀ ಓದ್ಕೊಳ್ಳೋದಾಗ್ಬಿಟ್ಟಿದ್ದಕ್ಕೆ ಏನು ಹೆಲ್ಪ್ ಮಾಡೋಕ್ಕಾಗ್ತಾಯಿಲ್ಲ ಅವನು ಕೂಡ ನನಗೆ. ಯಾಕಂದರೆ ಎಜುಕೇಷನ್ನೇ ಮುಖ್ಯ ಅಲ್ಲ ಫ್ರೆಂಡ್. ಅದಕ್ಕಾಗಿ ನಾನು ಅದಕ್ಕೂ ವಿಡಿಯೋ ಮಾಡೋಕ್ಕೆ ಅದಕ್ಕೂ ಕರೀತಾ ಇಲ್ಲ, ಓದ್ಕೊಳ್ಳಿ ಅಂತ ಬಿಟ್ಟುಬಿಟ್ಟಿದ್ದೀನಿ. ಅದರಲ್ಲೂ ಗಂಡು ಮಕ್ಕಳು ಅಷ್ಟೇನು ಹೆಚ್ಚಿಗೆ ಓದಲ್ಲಲ್ಲ ಫ್ರೆಂಡ್, ಅವರು ಕಡಿಮೆನೇ ಓದೋದು. ಅದರಲ್ಲೂ ಸ್ವಲ್ಪ ನಾವು ಯಾತಕ್ಕಾದರೂ ಯೂಸ್ ಮಾಡ್ಕೊಬಿಟ್ರಂತೂ ಅದನ್ನೂ ಕೂಡ ಓದಲ್ಲ ಅವರು. ಅದಕ್ಕೆ ಅವನಿಗೆ ಅಷ್ಟಕ್ಕಷ್ಟ ಕರಿತಾ ಇಲ್ಲ ಜಾಸ್ತಿ, ಓದ್ಕೊಳ್ಳಿ ಅಂತ. ಓದೋದ್ರಲ್ಲಿ ಇದಾಗ್ಬಿಟ್ಟಿದ್ದಾನೆ ಅವನು. ನೋಡ್ಬೇಕು, ಏನು ಎಷ್ಟಾಯಿತು ಅಷ್ಟು ನಾವೇ ಮಾಡಬೇಕಲ್ಲ ಫ್ರೆಂಡ್. ನಮಗೆ ಮತ್ತು ಕಷ್ಟಪಟ್ಟರೆ ಎಲ್ಲ ಫ್ರೆಂಡ್ ಏನಿದ್ರು ಆಗೋದು. ನಾವು ಕಷ್ಟಪಡಲಿಲ್ಲ ಅಂದರೆ ಮತ್ತೆ ಹೆಂಗೆ ಫ್ರೆಂಡ್, ಅದಲ್ಲಿ ಎಲ್ಲ ನಿಭಾಯಿಸ್ಕೊಂಡು ಹೋಗಲೇಬೇಕಲ್ಲ ಮತ್ತೆ. ನೋಡಿ ಫ್ರೆಂಡ್, ಈ ಮರ ಸಣ್ಣದೊಂದು ದೊಡ್ಡದಿತ್ತು. ಅದು ತೆಂಗಿನಕಾಯಿ ತಂದು ಅರ್ಲಲ್ಲಿ ಹಾಕಿದ್ದೆ, ಅದು ಮೊಳಕೆ ಬಂದು ಇಷ್ಟು ದೊಡ್ಡಕ್ಕಾಗಿತ್ತು ನೋಡಿ ಫ್ರೆಂಡ್. ಈ ಥರ ಮರ ಏನಾಯಿತು ಏನೋ, ಆ ಮಣ್ಣು ಸರಿ ಇಲ್ಲ ಅಂತಾರೆ. ಎಷ್ಟು ದೊಡ್ಡದಾಗಿ ಮರ ಒಣಗಿಬಿಡ್ತು ಫ್ರೆಂಡ್. ತುಂಬ ಬೇಜಾರಾಗುತ್ತೆ ನೋಡಿ ಫ್ರೆಂಡ್, ಯಾವ ಥರ ಒಣಗಿದೆ ಅಂತ. ಇನ್ನೇನು ಹೂ ಬಿಡೋದು ಒಂದೇ ಇತ್ತು ನೋಡ್ರಿ ಫ್ರೆಂಡ್. ಇಷ್ಟಿಷ್ಟು ದೊಡ್ಡಕ್ಕಾಗಿ ಮರ ಒಣಗಿದ್ರೆ ತುಂಬ ಬೇಜಾರಾಗತ್ರಿಪ್ಪ. ನಾವೆಷ್ಟು ಆಸೆಯಿಂದ ಹಚ್ಚಿದ್ದೆ ಇದು. ನೋಡ್ರಿ ಈಗ ಉಳಿಯಲ್ಲ, ಈ ಮರ ಹೋಯಿತು ಈಗ. ನೋಡಿ ಫ್ರೆಂಡ್, ನಮ್ಮ ಹಿತ್ತಲಲ್ಲಿ ಇಲ್ಲಿವರೆಗೂ ಇತ್ತು ನೀರು. ಆವಾಗ ನಾನು ತೋರಿಸಿದ್ದೆ ವಿಡಿಯೋದಲ್ಲಿ. ನೋಡಿ ಎಷ್ಟು ಇಳಿದಿದೆ ಅಂದರೆ ತುಂಬ ಕೆಳಗಡೆ ಇಳಿದಿದೆ ನೋಡಿ ಫ್ರೆಂಡ್. ನೋಡಿ ಎಷ್ಟು ಇಲ್ಲಿ ತನಕ ಇತ್ತು, ಗಿಡ ಇತ್ತಲ್ಲ ಫ್ರೆಂಡ್, ಇಲ್ಲಿವರೆಗೂ ಇತ್ತು. ಅಷ್ಟು ಆಳವಾಗಿ ಹೋಗಿದೆ ನೋಡಿ ಫ್ರೆಂಡ್. ಇದರಲ್ಲಿ ಮೀನು ತುಂಬ ಇದೆ ಫ್ರೆಂಡ್. ಇದರಲ್ಲಿ ದೊಡ್ಡ ದೊಡ್ಡ ಬಾಂಗಡಿ ಮೀನು ಎಲ್ಲ ಇದ್ದಾವೆ ಬಿಟ್ಟಿದ್ದು. ನಮ್ಮ ಸಮೀರ ಕುತ್ಕೊಂಡು 4-5 ಮೀನು ಹಿಡಿತಾನೆ ಫ್ರೆಂಡ್. ಕುತ್ಕೊಂಡ್ರೆ ನಾನೇ ಬೈತಾ ಇರ್ತೇನೆ ಬೇಡಪ್ಪ ಅಂತ. ಗಾಣ ತಗೊಂಡು ಕುತ್ಕೊಬಿಡ್ತಾನೆ ಫ್ರೆಂಡ್. 5-6 ಮೀನು ಹಿಡ್ಕೊಂಡೆ ಮೇಲೆ ಹತ್ತದವನು. ಅಲ್ಲಿವರೆಗೂ ಹತ್ತಲ್ಲ, ಸುಮ್ಮನೆ ಕುತ್ಕೊಂಡು ಬೇಜಾರು ಬಂದರೆ ಹಿಡ್ಕೊಂತ ಕುಂದಿರ್ತಾನೆ ನೋಡಿ ಫ್ರೆಂಡ್. ನೋಡಿ ಸಂಜೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದೇ 6 ಗಂಟೆ ಮೇಲೆ ತುಂಬ ಚಳಿ ಬೀಳುತ್ತೆ ಫ್ರೆಂಡ್. ಬಿಸಿಲು ಬೆಳಗ್ಗೆ 11 ಗಂಟೆ 11:30 ಮೇಲೆ ಅಂತೂ ಯಾಕೋ ಒಂಥರ ಶೆಕೆ ಶುರು ಆಗಿಬಿಟ್ಟಿದೆ ಫ್ರೆಂಡ್. ಈಗಿನ ಕ್ಲೈಮೇಟ್ಸು ಒಂಥರ 2-3 ಥರ ಕುಂತ್ಬಿಟ್ಟಿದೆ ಫ್ರೆಂಡ್. ಹಾಗಾಗಿ ಜನಕ್ಕೆಲ್ಲ ಒಂಥರ ಹುಷಾರಿನೇ ಇರ್ತಾ ಇರಲಿಲ್ಲ. ನೆಗಡಿ ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್. ಈಗ ಕ್ಲೈಮೇಟ್ ಅಂತೂ ಯಾಕೋ ಒಂಥರ ಸರಿನೇ ಇಲ್ಲ. ನಾವಂತೂ ನೋಡಿ ದಿನ ಇಲ್ಲಿ ಕಾಸ್ಕೊಂಡು ಕುತ್ಕೊಬಿಡ್ತೇವೆ ಫ್ರೆಂಡ್ ನಾವಂತೂ. ಫ್ರೆಂಡ್ಸ್, ನೀವು ನನಗೆ ಇವ್ರು ಯಾಕೆ ಬ್ಲಾಗಲ್ಲಿ ಹಾಡು ಹೇಳ್ತಾರೆ ಅಂತ ಅನ್ಬೋದು. ನನಗೆ ಚಿಕ್ಕವಳಿದ್ದಾಗಿಂದನೂ ಆಸೆ ಫ್ರೆಂಡ್ ಬ್ಲಾಗ್ನಲ್ಲಿ ಅಂತಲೇ ಅಲ್ಲ, ಚಿಕ್ಕವಳಿದ್ದಾಗಿಂದನೂ ನಾನು ಎದ್ರಲ್ಲಾದರೂ ಸುಮ್ಮನೆ ಫಂಕ್ಷನು ಏನಾದರೂ ಶಾಲೆಯಲ್ಲಿದ್ದರೂ ಕೂಡ ನಾನು ಹಾಡು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್. ಎಲ್ಲಾದರೂ ಹೋದರೆ ನಾನು ನಾನೇ ಮುಂದೆ ಹೋಗ್ತೀನಿ ಪ್ರಾರ್ಥನೆ ಮಾಡೋಕ್ಕೆ. ಏನಾದರೂ ನಮ್ಮ ಶಾಲೆಗಳಲ್ಲಿ ಫಂಕ್ಷನ್ ಏನಾದರೂ ಆಗಲಿ ಅಕ್ಷರದಾಸ್ ಅವರು ಅಡುಗೆ ಮಾಡೋರು ಫಂಕ್ಷನ್ ಆಗಲಿ ಇದ್ದರೆ ನಾನು ಪ್ರಾರ್ಥನೆ ಮಾಡೋಕ್ಕೆ ನಾನೇ ಸರ್ ಹತ್ರ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್. ನಾನು ಸಣ್ಣವಳಿದ್ದಾಗಿಂದನೂ ನನಗೆ ತುಂಬ ಹುಚ್ಚು ಹಾಡು ಹೇಳೋದು. ಅದಕ್ಕೆ ನಾನು ಈ ಬ್ಲಾಗಿನ ಮೂಲಕ ಕೂಡ
ಸ್ವಲ್ಪನೇ ಆಗಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಫ್ರೆಂಡ್. ನಾನು ಹಾಡು ಹೇಳೋ ರೀತಿ ನಿಮಗೆ ಇಷ್ಟ ಇಲ್ಲ ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ನನಗೆ ತುಂಬಾ ಇಷ್ಟ ಹಾಡು ಹೇಳೋದು, ಅದಕ್ಕೆ ನಾನು ಬ್ಲಾಗಲ್ಲಿ ಸ್ವಲ್ಪನೇ ಹಾಡು ಬಿಡ್ತಾ ಇರ್ತೀನಿ. ನನಗೆ ತುಂಬ ಖುಷಿ ಹಾಡು ಹೇಳಬೇಕಂದ್ರೆ, ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊತೀನಿ ಫ್ರೆಂಡ್. ನಿಮಗೆ ಬೇಜಾರಿದ್ದರೆ ತಿಳಿಸಿ ಫ್ರೆಂಡ್. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್, ಯಾಕಂದರೆ ನಾನು ಏನಾದರೂ ಸಪೋರ್ಟ್ ಆಗ್ಬೋದು ಅಂತ ಬ್ಲಾಗ್ ಮಾಡಿದ್ದೀನಿ ಫ್ರೆಂಡ್. ನಿಮ್ಮ ಮೂಲಕ ನನಗೆ ಸಪೋರ್ಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಹೆಚ್ಚಾಗಿ ನನ್ನ ಬ್ಲಾಗ್ ನೋಡಿ ಫ್ರೆಂಡ್, ನಮಗೆ ಸಪೋರ್ಟ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆ ಏನನ್ನೋದು ತಿಳಿಸಿ ಫ್ರೆಂಡ್. ನಾವು ಹೇಗೆ ಬ್ಲಾಗ್ ಮಾಡಬೇಕಂತ ಐಡಿಯಾ ಕೊಡಿ ಫ್ರೆಂಡ್, ಹಾಗೆ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಫ್ರೆಂಡ್ಸ್. ಮತ್ತು ನಾನು ಹಾಡು ಹೇಳಿದ ರೀತಿ ನಿಮಗೆ ಇಷ್ಟವಾದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನಾನು ಹಾಡು ಹೇಳಿದ ರೀತಿ ಹೇಗಿದೆ ಅಂತ ತಿಳಿಸಿ. ನನಗೆ ಹುಷಾರಿಲ್ಲ, ಅದಕ್ಕೆ ಫ್ರೆಂಡ್ ಸ್ವಲ್ಪ ಬ್ಲಾಗ್ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.